ಹಾಯ್ ಸ್ನೇಹಿತರೆ, ಸಿಂಪಲ್ ಆಗಿ ನಾನು ನಿಮಗೆ ಕೈನ್ ಮಾಸ್ಟರಲ್ಲಿ ಸ್ಟೋರಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಇದೆ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಮೈಕ್ರೋಸಾಫ್ಟ್ ಕಾಪ್ಲೈಟ್ ಅಂತ ಒಂದು ಹೊಸದು ಬಿಟ್ಟಿದ್ದಾನೆ, ಸಖತ್ತಾಗಿದೆ ಅದು. ಸೇಮ್ ಆಸ್ ಇಟ್ ಈಸ್ ಚಾಟ್ ಜಿ ಪಿ ಟಿ ಥರನೇ ಇದೆ, ಬಟ್ ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನೂ ಇರಲ್ಲ. ಇದರಲ್ಲಿ ನೀವು ಮಾಡ್ಕೊಳ್ರಿ, ತುಂಬ ಚೆನ್ನಾಗಿದೆ. ಓಕೆನಾ, ಮಾಡ್ಕೊಂಡ್ರೆ ಈಗ ನೆಕ್ಸ್ಟ್ ನಿಮಗೆ ಯಾವ್ದು ಬೇಕೋ ಅದು ಮಾರಲ್ ಸ್ಟೋರಿ ಅಂತ ಟೈಪ್ ಮಾಡಿ. ಸಿಂಪಲ್ ಆಗಿ ಮಾರಲ್ ಸ್ಟೋರಿ 20 ಲೈನ್ಸ್ ಆರ್ 100 ಲೈನ್ಸ್ ಆರ್ 50 ಲೈನ್ಸ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಅದು ಸ್ಟೋರಿ ಬರೆಯುತ್ತೆ. ಸ್ಟೋರಿ ಬರೆಯೋವರೆಗೂ ಹಂಗೆ ವೆಯ್ಟ್ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ವೆಯ್ಟ್ ಮಾಡಿ. ಓಕೆನಾ, ವೆಯ್ಟ್ ಮಾಡಿದ್ರೆ ಸ್ಟೋರಿ ಬಂತು. ಓಕೆ, ಸ್ಟೋರಿ ಬರೆದಾದ್ಮೇಲೆ ನೀವೇನು ಮಾಡಬೇಕು, ಅದರಲ್ಲಿ ಆ ಸ್ಟೋರಿಲಿ ಈ 4 ಥರ ಸ್ಟೋರಿ ಬರ್ಕೊಟ್ಟಿದೆ ಅದು. ಅದರಲ್ಲಿ ಯಾವುದೋ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಅದನ್ನು ಕಾಪಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದನ್ನು ಕಾಪಿ ಮಾಡಿಕೊಂಡು ಕೈನ್ ಮಾಸ್ಟರ್ ಓಪನ್ ಮಾಡಿ. ಕೈನ್ ಮಾಸ್ಟರ್ ಓಪನ್ ಮಾಡಾದ್ಮೇಲೆ ನಿಮಗೆ ಇಮೇಜ್ಗೆ ಹೋಗಿ. ಇಲ್ಲಿ ಇಮೇಜಲ್ಲಿ ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ನೀವು ಅದನ್ನು ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ, ಇಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಓಕೆ, ಅದನ್ನು ಚೆನ್ನಾಗಿರೋದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಅದು ಲೆಂತ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಲೆಂತ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಲೇಯರ್ಸ್ಗೆ ಹೋಗಬೇಕು. ಲೇಯರ್ಸ್ಗೆ ಹೋಗಿ ಮೇಲೆ ಮೀಡಿಯಾ ಆಪ್ಷನ್ಸ್ ಇದೆ ನೋಡಿ, ಎಲ್ಲ ಟೆಸ್ಟ್ ಆಪ್ಷನ್ಸ್ ಇದೆ. ಆ ಟೆಸ್ಟ್ಗೆ ಹೋಗ್ಬಿಟ್ಟು ಕಾಪಿ ಪೇಸ್ಟ್ ಮಾಡಿ. ಕಾಪಿ ಪೇಸ್ಟ್ ಮಾಡಿದ್ರೆ ಓಕೆ, ಈ ಥರ ಬರುತ್ತೆ. ಕಾಪಿ ಪೇಸ್ಟ್ ಮಾಡಿದಾಗ ಏನು ಮಾಡಬೇಕು, ನೆಕ್ಸ್ಟ್ ಕಟ್ ವೈಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇದು ಸ್ವಲ್ಪ ಲೆಂತ್ ಜಾಸ್ತಿ ಇರೋದ್ರಿಂದ ವಿಡಿಯೋ ಏನಾಗುತ್ತೆ, ಅಕ್ಷರಗಳು ಸ್ವಲ್ಪ ಫ್ರೇಮ್ ಬಿಟ್ಟು ಆಚೆ ಹೋಗ್ತವೆ. ಸೊ ನಮಗೆ ಫ್ರೇಮಲ್ಲೇ ಬರಬೇಕು ಅಂದರೆ ಅಕ್ಷರಗಳನ್ನೆಲ್ಲನೂ ಸ್ವಲ್ಪ ಎಲ್ಲಿಗೆ ಬೇಕೋ ಅಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಈ ಥರ ಬಂದಾಗ ಸ್ವಲ್ಪ ಅದನ್ನು ಕೈಯಲ್ಲೇನೆ ಒಂದು ಹೆಬ್ಬೆರಳು ಮತ್ತು ಇನ್ನೊಂದು ತೋಬೆರಳಲ್ಲಿ ಸ್ವಲ್ಪ ಹಿಂಗೆ ಮಾಡಿದ್ರೆ ಅದೇನಾಗುತ್ತೆ, ಝೂಮ್ ಥರ ಮಾಡಿದಾಗ ಏನಾಗುತ್ತೆ, ಅದು ಅಕ್ಷರಗಳು ಸ್ವಲ್ಪ ದಪ್ಪ ಬರುತ್ತೆ. ಅಕ್ಷರಗಳಿಗೆ ನಿಮ್ಗೆ ಯಾವ್ದು ಬೇಕೋ ಸ್ಟೈಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಕಲರ್ ಯಾವ್ದು ಬೇಕೋ ಅದನ್ನು ಇದು ಮಾಡ್ಕೊಳ್ಳಿ. ಸ್ವಲ್ಪ ಅಟ್ರಾಕ್ಷನ್ ಆಗಿರಲಿ ಕಲರು. ಅಟ್ರಾಕ್ಷನ್ ಇದ್ದರೆ ಸ್ವಲ್ಪ ಕಣ್ಣು ಕುಕ್ಕಂಗಿರಬೇಕು. ಯಾಕೆಂದರೆ ಕುಕ್ಕಂಗಿದ್ರೇ ನೋಡೋಕ್ಕಾಗೋದು. ಓಕೆನಾ. ಓಕೆ, ನೆಕ್ಸ್ಟು ಅದನ್ನು ಸ್ವಲ್ಪ ಇನ್ನೊಂಚೂರು ಲೆಂತ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಅದು ಅಕ್ಷರ ಮೇಲೆ ಹೋಗಬೇಕು. ಮೇಲೆ ಹೋಗ್ತಾ ಇಲ್ವಲ್ಲ, ಅಲ್ಲೇ ನಿಂತ್ಕೊಂಡ್ಬಿಟ್ಟೈತಲ್ಲ, ಏನು ಮಾಡೋದು? ಮೇಲೆ ಹೋಗೋಕ್ಕೆ ತೋರಿಸ್ತೀನಿ ನೋಡಿ. ಈಗ ಮೇಲೆ ಹೋಗೋಕೆ ಏನು ಮಾಡಬೇಕು ಅಂತ ಅಂದರೆ, ಆ ಸೈಡಲ್ಲಿ ಆ ರೌಂಡ್ ಸೆಲೆಕ್ಟ್ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಯಾರೋ ಮಾರ್ಕು. ಅದನ್ನ ಏನು ಮಾಡಬೇಕು, ಅದು ಮೈನಸ್ ಬರ್ತಾರ ಬರುತ್ತೆ. ಅದು ಪ್ಲಸ್ ಆಗಿದೆ, ಮೈನಸ್ ಥರ ಬಂದಾಗ ನೀವೇನು ಮಾಡಬೇಕು, ಮೇಲೆ ಬೆರಳಲ್ಲಿ ಮೇಲೆ ಹಿಂಗೆ ಮೇಲೆ ತಗೊಳ್ಳಿ. ಅದನ್ನು ಮೇಲೆ ಎಳ್ಕೊಳ್ಳಿ. ಅದನ್ನು ಎಳ್ಕೊಂಡಲ್ಲಿ ಬಿಡ್ರಿ. ನೀವು ಎಳ್ಕೊಂಡಾಗ ಬಿಟ್ಟಾಗ ಅದು ಒಂದು ರೆಕಾರ್ಡ್ ಥರ ಆಗಿರುತ್ತೆ ಸ್ಕ್ರೀನಲ್ಲಿ. ಅವಾಗ ಏನಾಗುತ್ತೆ, ಓಕೆ ಹಿಂಗೆ ಮಾಡಿರಿ ಈ ಥರ. ನೆಕ್ಸ್ಟ್ ಏನು ಮಾಡ್ತೀರಾ, ನೋಡಿರಿ, ಪ್ಲೇ ಮಾಡಿದಾಗ ನಾವೇನು ಎಳೆದು ಬಿಟ್ಟಿರ್ತೀವೋ ಕೈಯಲ್ಲಿ, ಅದು ರೆಕಾರ್ಡ್ ಆಗೋಗಿರುತ್ತೆ. ಅದು ಈಗ ತುಂಬ ಫಾಸ್ಟ್ ಆಯಿತು, ನಮಗೆ ಸ್ಲೋ ಬೇಕು. ಯಾಕೆಂದರೆ ಸ್ಟೋರಿ ಹೇಳೋಕ್ಕೆ ನಮಗೆ ಸ್ಲೋ ಬೇಕು ಅಂತಂದರೆ ಏನು ಮಾಡಬೇಕು, ಕಟ್ ಮಾಡ್ಕೊಳ್ಳಿ. ಅದನ್ನು ಎಂಡಿಂಗ್ ಬಂದಮೇಲೆ ಅದೇನಾಗುತ್ತೆ, ಅದೇನು ವೇಸ್ಟ್, ಅದು ಕಟ್ ಮಾಡ್ಕೊಳ್ಳಿ. ಅದನ್ನು ಕಟ್ ಮಾಡ್ಕೊಂಡಾಗ ಇನ್ನು ಸ್ವಲ್ಪ ಲೆಂತ್ನ ಎಳೀರಿ. ಎಷ್ಟು ಬೇಕೋ ಅಷ್ಟು ಎಳೀರಿ. ನೋಡೋಣ ಈಗ ಎಷ್ಟಾಯಿತು. ಸ್ವಲ್ಪ ಸ್ಲೋ ಆಗಿದೆ ಈಗ ನೋಡ್ರಿ. ಇದು ಪರ್ಫೆಕ್ಟ್ ಆಗಿದೆ. ಇದು ಸಾಕು. ಇಷ್ಟಿದ್ರೆ ನಾವು ಆರಾಮಾಗಿ ಎಕ್ಸ್ಪ್ಲನೇಷನ್ ಮಾಡ್ಬೋದು ಸ್ಟೋರಿ. ಇದಕ್ಕೆ ತುಂಬ ವ್ಯೂಸ್ ಬರುತ್ತೆ ಮತ್ತು ಲೈಕ್ಸ್ ಬರುತ್ತೆ. ಸಬ್ಸ್ಕ್ರೈಬರು ಜಾಸ್ತಿ ಜನ ಆಗ್ತಾರೆ ಇದಕ್ಕೆ. ಸಿಂಪಲ್, ಮುಖ ತೋರ್ಸಂಗಿಲ್ಲ, ಏನಿಲ್ಲ. ಓಕೆ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.